ಜಾನಕಿಯವರ ಅಭಿಮಾನಿಗಳು ಇಲ್ಲದಿದ್ದಲ್ಲಿ ಇವರು ಯಾರು? ಜಾನಕಿಯವರನ್ನ ನೋಡುವಂತಹ ಕುತೂಹಲದಿಂದ ಅಲ್ಲಿಗೆ ಅನೇಕ ಜನ ಬರ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ ಅಷ್ಟೇ. ಇದನ್ನು ಬಿಟ್ಟರೆ ಇನ್ನೇನು ಮಾಡ್ತಾರೆ? ಜಾನಕಮ್ಮನನ್ನ ಈ ಕೇರ್ ಟೇಕರ್ ಯಾಕೆ ಅಭಿಮಾನಿಗಳಿಂದ ದೂರ ಇಡ್ತಾ ಇದ್ದಾರೆ? ಅಭಿಮಾನಿಗಳಿಂದ ದೂರವಿಟ್ಟಷ್ಟು ಜಾನಕಮ್ಮ ಏಕಾಂಗಿಯಾಗ್ತಾರೆ. ಅಭಿಮಾನಿಗಳಿಂದ ದೂರವಿಟ್ಟಷ್ಟು ಜಾನಕಮ್ಮ ಕುಗ್ಗಿ ಹೋಗ್ತಾರೆ. ಅಷ್ಟಕ್ಕೂ ಗಾನಕೋಗಿಲೆ ಎಸ್ ಜಾನಕಮ್ಮ ಒಬ್ಬರೇ ಆಸ್ತಿಯಲ್ಲ. ಮೆಲೋಡಿ ಕ್ವೀನ್ ಜಾನಕಮ್ಮ ಸಂಗೀತ ಲೋಕದ ಅಸ್ಮಿತೆ. ಮೈಸೂರಿನಲ್ಲಿ ನೆಲೆಸಿರುವಂತಹ ಕಾರಣ ಜಾನಕಮ್ಮ ಕರ್ನಾಟಕದ ಆಸ್ತಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಜಾನಕಮ್ಮನವರ ಬಗ್ಗೆ ಸ್ವಲ್ಪ ವಿಚಾರಿಸಿ. ಜಾನಕಮ್ಮ ಹೇಗಿದ್ದಾರೆ ಎಂಬುದರ ಬಗ್ಗೆ ಮೈಸೂರು ಜಿಲ್ಲಾಡಳಿತ ಸ್ವಲ್ಪ ಇದರ ಕಡೆ ಗಮನ ಹರಿಸಲಿ. ಒಂದೊಮ್ಮೆ ಗೃಹ ಬಂಧನದಲ್ಲಿ ಇರೋದು ನಿಜವಾದರೆ ಅದಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗಲಿ. ಜಾನಕಮ್ಮ ಆದಷ್ಟು ಬೇಗ ಆರೋಗ್ಯದಿಂದ ಅಭಿವೃದ್ಧಿಯನ್ನು ಹೊಂದಲಿ, ಗುಣಮುಖರಾಗಲಿ ಅನ್ನೋದೇ ಅಶ್ವವೇಗದ ಕಳಕಳಿ. ಜಾನಕಿಯಮ್ಮನವರ ಒಂದು ಇರುವಿಕೆಯ ಕುತೂಹಲ ಇವತ್ತು ಅನೇಕರಲ್ಲಿ ಮನೆ ಮಾಡ್ತಾರೆ. ಬಂದರೆ ಏನಾಗುತ್ತೆ ಜಾನಕಮ್ಮನವರ ಹತ್ರ ನೋಡೋದಕ್ಕೆ ಬಂದರೆ? ಹಬ್ಬಬ್ಬ ಅಂದರೆ ಒಂದು ಫೋಟೋ ತೆಗೆಸ್ಕೊಳ್ಳಿ. ಆ ಮಹಾತಾಯಿಗೆ ಅಷ್ಟು ವಯಸ್ಸಾಗಿದೆ, ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು. ಯಾರೂ ಕೂಡ ಆ ಮಹಾತಾಯಿಯನ್ನು ನೋಡೋದಕ್ಕೆ ಬಂದಾಗ ಅವರನ್ನು ಬಹಳ ಟೂ ಮಚ್ ಆಗಿ ಡಿಸ್ಟರ್ಬ್ ಮಾಡಲ್ಲ. ಅವರು ನೋಡಿ ಕಣ್ಣು ತುಂಬಿಕೊಳ್ತಾರೆ, ಅಟ್ಲೀಸ್ಟ್ ಆರಾಮಾಗಿದ್ದಾರಲ್ಲ ಅಂತ ಖುಷಿಯಿಂದ ಹೊರಡ್ತಾರೆ. ಆದರೆ ಈ ಕೇರ್ ಟೇಕರ್ ನವೀನ ಜಾನಕಮ್ಮನವರ ಅಭಿಮಾನಿಗಳಿಂದ ಎಸ್ ಜಾನಕಿಯವರನ್ನು ಯಾಕೆ ದೂರ ಮಾಡ್ತಾ ಇದ್ದಾನೆ ಅನ್ನುವಂತಹ ವಿಚಾರ ಮಾತ್ರ ಗೊತ್ತಾಗ್ತಾ ಇದೆ. ಯಾಕೆ ದೂರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಎಸ್ ಜಾನಕಿಯವರು ಕೇವಲ ಅವರ ಕುಟುಂಬಕ್ಕೆ ಮತ್ತು ನವೀನನಿಗೆ ಸೀಮಿತವಾದಂತಹ ಆಸ್ತಿಯಲ್ಲ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಎಸ್ ಜಾನಕಿಯವರು ಅವರ ಕುಟುಂಬಕ್ಕೆ ಮತ್ತು ಈ ಕೇರ್ ಟೇಕರ್ ನವೀನ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅವರಿಗೆ ಸೀಮಿತವಾದಂತಹ ಆಸ್ತಿಯಲ್ಲ. ಆಕೆ ಈ ದೇಶದ ಅಸ್ಮಿತೆ, ಕರ್ನಾಟಕದ ಅಸ್ಮಿತೆ, ನಮ್ಮೆಲ್ಲರ ಆಸ್ತಿ ಎಸ್ ಜಾನಕಿಯವರು. ಅಂತಹ ಜಾನಕಿಯವರನ್ನು ನಾವು ಯಾಕೆ ನೋಡಬಾರದು? ಒಂದು ವೇಳೆ ಜಾನಕಿ ಅಮ್ಮನವರು ಗೃಹ ಬಂಧನದಲ್ಲೇ ಇರೋದೇ ನಿಜವಾಗಿದ್ದರೆ, ಇಫ್ ಸಮ್ ಒನ್ ಈಸ್ ರಿಯಲಿ ಹ್ಯಾಂಡಲಿಂಗ್, ಯಾರಾದರೂ ಅವರನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಅವರಿಗೆ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಅನ್ನೋದೇ ನಿಜವಾಗಿದ್ದರೆ, ಆದಷ್ಟು ಬೇಗ ಗಣ್ಯ ವ್ಯಕ್ತಿಗಳು ಅಂತ ಅನಿಸ್ಕೊಂಡವ್ರು ಯಾರ್ಯಾರಿದ್ದೀರಿ ಅವರು ಒಂದು ಸ್ವಲ್ಪ ಇತ್ತ ಗಮನ ಹರಿಸಿ ಆ ಮಹಾತಾಯಿಯ ಒಂದು ಪಾದಾರವಿಂದಗಳಿಗೆ ನಮಸ್ಕರಿಸಿ ಆಕೆಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಇಸ್ಕೊಡಿಸಿ. ಹೆಂಗಿದೆ ಲಿಟ್ರಲಿ ಅಂತಂದರೆ, ನಾನು ಒಂದು ವಿಚಾರವನ್ನು ಕಂಪೇರ್ ಮಾಡೋದಕ್ಕೆ ಬಯಸ್ತೇನೆ. ಭಾರತಾಂಬೆ ಅವತ್ತು ಬ್ರಿಟಿಷರಿಂದ ಹೆಂಗೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ಲೋ, ಇವತ್ತು ಆ ಮಹಾತಾಯಿ ಸ್ಥಿತಿ ಹಾಗೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮನವಿ, ನಿಜವಾಗಲೂ ಆ ಮಹಾತಾಯಿ ಗೃಹ ಬಂಧನದಲ್ಲಿದ್ದರೆ ಮೈಸೂರಿನಲ್ಲೇ ಇದ್ದಾರಂತೆ ಸ್ವಾಮಿ, ಸ್ವಲ್ಪ ಮೈಸೂರಿನ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ವಿಚಾರವನ್ನು ಹೇಳಿ, ಅವರಿಗೆ ಒಂದು ಸ್ವಲ್ಪ ಅವರ ಕಿವಿಗಳಿಗೆ ಈ ವಿಚಾರ ಬೀಳಲಿ, ಅವರ ಶ್ರವಣಕ್ಕೆ ಈ ವಿಚಾರ ಬೀಳಲಿ. ಬಿಟ್ಟ ಮೇಲೆ ಹೋಗಿ ಏನಾಗಿದೆ, ಏನು ಅವರ ಸ್ಥಿತಿಗತಿಗಳು ಅನ್ನುವಂಥದ್ದನ್ನು ತಿಳ್ಕೊಂಡು ಬರಲಿ. ಯಾಕೆ ಅಂತಂದರೆ, ಯಾಕೆ ಮುಖ್ಯಮಂತ್ರಿಗಳು ಈ ಕೆಲಸ ಮಾಡಬೇಕು, ಯಾಕೆ ಮೈಸೂರಿನ ಅಧಿಕಾರಿಗಳು ಜಿಲ್ಲಾಡಳಿತ ಈ ಕೆಲಸ ಮಾಡಬೇಕು ಅಂತಂದರೆ, ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಶಿ ಈಸ್ ಅ ಪ್ರಾಪರ್ಟಿ ಆಫ್ ಅ ಇಂಡಿಯಾ, ಶಿ ಈಸ್ ಅ ಪ್ರಾಪರ್ಟಿ ಆಫ್ ಅ ಭಾರತ್, ಶಿ ಈಸ್ ಅ ಪ್ರಾಪರ್ಟಿ ಆಫ್ ಅ ಕರ್ನಾಟಕ. ಕರ್ನಾಟಕದ ಆಸ್ತಿ ಆ ಮಹಾತಾಯಿ, ಕರ್ನಾಟಕದ ಅಸ್ಮಿತೆ ಆ ಮಹಾತಾಯಿ. ಸಾಮಾನ್ಯ ಏನ್ರಿ 50,000 ಹಾಡುಗಳನ್ನು ಹಾಡೋದು, 58,000 ಹಾಡುಗಳನ್ನು ಹಾಡೋದು ಅಂತಂದರೆ, ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ಪಿ.ಬಿ. ಶ್ರೀನಿವಾಸು, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಇತ್ತೀಚೆಗಷ್ಟೇ ಬಂದಂತಹ ಯುವ ಗಾಯಕರು ಯಾರ್ಯಾರಿದ್ದಾರೆ, ಹೇಮಂತ್ ಆಗಿರಬಹುದು, ಗುರುಕಿರಣ್ ಆಗಿರಬಹುದು, ರಾಜೇಶ್ ಕೃಷ್ಣನ್ ಆಗಿರಬಹುದು, ವಿಜಯ್ ಪ್ರಕಾಶ್ ಆಗಿರಬಹುದು, ಇವರೆಲ್ಲರ ಜೊತೆ ಹಾಡಿದಂತಹ ಹೆಗ್ಗಳಿಕೆ ಆ ಮಹಾತಾಯಿಗಿದೆ. ಅಂತಹ ಮಹಾತಾಯಿ ಇವತ್ತು ಮೈಸೂರಲ್ಲೇ ಇದ್ದರೆ, ಒಂದು ವೇಳೆ ಗೃಹ ಬಂಧನಕ್ಕೆ ಒಳಗಾಗಿದ್ದರೆ, ಗೃಹ ಬಂಧನದಿಂದ ಆಚೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮಾಡಬೇಕು. ಮೈಸೂರಿನ ಆಡಳಿತ, ಜಿಲ್ಲಾಡಳಿತ ಏನಿದೆ ಅದು ಮಾಡಬೇಕು. ಆಗ ನೀವು ಕಲಾ ಸರಸ್ವತಿಗೆ, ಆ ಗಾನ ಕೋಗಿಲೆ ಅಂತ ಏನು ಕರಿತೀರಿ, ಆ ಗಾನ ಕೋಗಿಲೆಗೆ, ಆ ಕಲಾ ಶಾರದೆಗೆ, ಸರಸ್ವತಿಗೆ ನಿಜವಾದ ಗೌರವವನ್ನು ಸಲ್ಲಿಸಿದಂತಾಗುತ್ತೆ.
ಯಾವ ಪ್ರಶಸ್ತಿಗಳು ಬೇಡ ಸ್ವಾಮಿ, ಯಾವ ಪ್ರಶಸ್ತಿಗಳೂ ಬೇಡ. ಆ ಮಹಾತಾಯಿಯನ್ನು ಒಮ್ಮೆ ಸಮಾಜಕ್ಕೆ ತೋರಿಸಿಬಿಡಿ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಆ ಮಹಾತಾಯಿ ಸ್ಥಿತಿಗತಿಗಳು ಹೆಂಗಿದೆ, ಅವರ ಆರೋಗ್ಯ ಹೆಂಗಿದೆ, ಅವರು ಯಾವ ವಾತಾವರಣದಲ್ಲಿ ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಒಮ್ಮೆ ಜನಗಳಿಗೆ ತಿಳಿಸ್ಕೊಟ್ಬಿಡಿ. ಅಷ್ಟು ಮಾಡಿದರೆ ನಿಮಗೆ ದೊಡ್ಡ ಪುಣ್ಯ ಬರುತ್ತೆ. ಅಷ್ಟು ಮಾಡಿದರೆ ಸಾಕು, ನೀವು ಮಾಡಿರುವಂತಹ ಯಾವುದಾದ್ರೂ ಪಾಪಗಳಿದ್ದರೆ ಅದು ಕಳೆದು ಹೋಗುತ್ತೆ. ಯಾಕೆಂತಂದರೆ ಇದು ಕೂಡ ಒಂದು ನಿಟ್ಟಿನಲ್ಲಿ ಕಲಾ ಸರಸ್ವತಿಯ, ಕಲಾ ಶಾರದೆಯ ಸೇವೆನೇ. ಅಂತಹ ಸೇವೆಯನ್ನು ಮಾಡೋದಕ್ಕೆ VVIPಗಳು ಯಾರ್ಯಾರು ಇದ್ದೀರಿ ಸಜ್ಜಾಗಿರಿ. ಯಾಕೆಂತಂದ್ರೆ ನಾನು ಆವಾಗಲೇ ಹೇಳಿದೆ, ಬಹಳ ದೊಡ್ಡ ಪ್ರಮಾಣದ VVIPಗಳು ಬಂದರೆ ಮಾತ್ರ ಜಾನಕಿಯವರನ್ನು ನೋಡೋದಕ್ಕೆ ಬಿಡ್ತಾರಂತೆ, ಅವರನ್ನು ಭೇಟಿಯಾಗೋದಕ್ಕೆ ಬಿಡ್ತಾರಂತೆ, ಅವರನ್ನು ಮಾತಾಡಿಸೋದಕ್ಕೆ ಬಿಡ್ತಾರಂತೆ. ನಮ್ಮಂಥವರೆಲ್ಲ ಹೋಗೋಕ್ಕಾಗಲ್ವಲ್ಲ, ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವ್ರನ್ನೆಲ್ಲ ಬಿಡಲ್ವಲ್ಲ. ಹಿರಿಯ ಪತ್ರಕರ್ತರು ಹೋದ್ರೇ ಆ ಕೇರ್ ಟೇಕರ್ ನವೀನ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ದಾನೆ. ಇನ್ನು ನಾವು ನೀವು ಯಾವ ಲೆಕ್ಕ? ಹೋಗಿ ನೋಡೋಕ್ಕಾಗುತ್ತಾ? ಹೋಗಿ ಮಾತಾಡಿಸ್ಕೊಂಬರೋದಕ್ಕಾಗುತ್ತಾ? ಅಥವಾ ಅವ್ರ ಸ್ಥಿತಿಗತಿಗಳನ್ನು ಅರ್ಥೈಸ್ಕೊಂಡು ಬರೋದಕ್ಕೆ, ಅವರ ಆರೋಗ್ಯ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಕೇಳ್ಕೊಂಡು ಹೊರಗಡೆ ಬರೋದಕ್ಕಾಗುತ್ತಾ? ಬಿಡೋದೇ ಇಲ್ಲ ಅಂತ ನಾ ಮನುಷ್ಯ ನವೀನ. ಆದ್ದರಿಂದ VVIPಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು, ಹೋಗಿ. ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹೋಗಿ. ಒಂದು ವೇಳೆ ಅವರ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ನಿಜವಾಗಲೂ ಏನಾದರೂ ಈ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಇದ್ದರೆ ಅದು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ.